ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ಸೊ ಇವತ್ತಿನ ದಿನ ನಾವು ಎಲ್ಲಿದ್ದೀವಿ ಅಂತ ಹೇಳಿದರೆ ಶೃಂಗೇರಿಯಲ್ಲಿ. ಯಾಕೆ ಶೃಂಗೇರಿ ಹೋಗಿದ್ದೀವಿ ಅಂತ ಹೇಳಿದರೆ, ನಾವಲ್ಲಿ ಮಕ್ಕಳದು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ನೋದು ತುಂಬಾ ಇತ್ತು ನಮಗೆ. ಶೃಂಗೇರಿ ಹೋಗೇ ಮಾಡಿಸ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಸೊ ಆ ಒಂದು ಆಸೆ ಇವತ್ತಿನ ದಿನ ನಮಗೆ ಈಡೇರ್ತಾ ಇದೆ ಅಂತಲೇ ಹೇಳ್ಬೋದು. ಮಕ್ಕಳೊಂದು ಸ್ವಲ್ಪ ಮುಂದಿನ ಭವಿಷ್ಯಕ್ಕಾಗಿ ನಾವು ಒಂದು ಏನಾದರೂ ಬುನಾದಿ ಹಾಕಬೇಕಲ್ವ. ಸೊ ದೇವರಿಂದ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿಬಿಟ್ಟು ಶೃಂಗೇರಿಗೆ ಹೋದಾಗ ನಾವು ಏನು ಮಾಡಿದ್ವಿ, ಅಕ್ಷರಾಭ್ಯಾಸ ಮಾಡಿಸ್ಬೇಕಂತ ಹೋಗಿದ್ವಿ. ನಮಗಂತೂ ಇದರಿಂದ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಮಾತ್ರ. ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅಂತ ಹೇಳಿ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಅಲ್ಲಿ ಒಬ್ಬರಿಗೆ 500 ಅಂತ ಹೇಳಿ ಅಮೌಂಟ್ ಇರುತ್ತೆ. ಸೊ ಈ ರೀತಿಯಾಗಿ ನಾವು 500 ಕೊಟ್ಟರೆ ಅವರೇ ಎಲ್ಲದನ್ನು ನಮಗೆ ನೋಡ್ತಾರೆ. ನಾವಿಲ್ಲಿ ನಮ್ಮ ಅಪ್ಪು ಮತ್ತು ಅಮ್ಮು ಚಿನ್ನಿ ಇಬ್ರಿಗೂ ಕೂಡ ನಾವು ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೋಗಿದ್ವಿ. ಆಲ್ಮೋಸ್ಟ್ ಇವಾಗ ಎಷ್ಟು ಗಂಟೆ ಅಂದರೆ 8 ಗಂಟೆಗೆ ಹೋಗಿದ್ದೀವಿ ನಾವು. ಇದಕ್ಕಿಂತ ಮುಂಚೆ ಆಲ್ರೆಡಿ 2 ಟ್ರಿಪ್ ಆಗೋಗಿತ್ತಲೆ. 2 ಸರಿ ಆಗಿ ಇದು ನಮ್ದು ಆಗ್ತಾ ಇರೋದು ಐ ಥಿಂಕ್ 3ನೇ ಸರಿ ಅನಿಸುತ್ತೆ. ತುಂಬ ಜನ ಬಂದಿದ್ದರು ಮಾತ್ರ. ಸೊ ನಮ್ಗೆ ಅಲ್ಲೇ ಅಕ್ಕಿ ಪ್ಲೇಟು ಮತ್ತು ಸ್ಲೇಟ್ ಎಲ್ಲ ಅಲ್ಲೇ ನಮಗೆ ಪ್ರೊವೈಡ್ ಮಾಡ್ತಾರೆ. ಏನೋ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು, ನಮ್ಮ ಮನೆಯವ್ರಿಗೂ ಅಷ್ಟೇ. ಮತ್ತು ಇನ್ನೊಂದು ಇಷ್ಟು ಜನ ಅಲ್ಲಿ ಮಾಡಿಸ್ತಾರೆ ಅನ್ನೋದು ನನಗೆ ಒಂದು ಐಡಿಯಾ ಕೂಡ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ನಾವು ಅಲ್ಲಿ ಹೋಗಿ ಮಾಡಿಸ್ತಾ ಇರೋದ್ರಿಂದ ನಮಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ಬೋದು. ನೋಡಿ, ನಮ್ಮ ಮನೆಯವರು ಕೂಡ ಅಲ್ಲಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಏನು ಸ್ಲಿಪ್ ಕೊಟ್ಟಿರ್ತಾರೆ ಅಲ್ಲಿ, ಆ ಒಂದು ಸ್ಲಿಪ್ ತೊಗೊಂಡ್ಬಿಟ್ಟು ನಾವು ಅಲ್ಲಿ ಹೋದರೆ ನಮಗೆ ಸ್ಲೇಟ್ ಮತ್ತು ಅದೇ ರೀತಿಯಾಗಿ ನಾವು ಅಕ್ಕಿ ಕೊಡ್ತಾರೆ. ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಅದು ಒಂದು ಒಳ್ಳೇದು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಬಂದಿದ್ದಾರೆ, ಚಿಕ್ಕ ಮಕ್ಕಳು ಅಂತಲ್ಲ ದೊಡ್ಡ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ನೋಡಿ, ಅಲ್ಲಿ ಆ ರೀತಿ ಒಂದು ಸರಸ್ವತಿಯಲ್ಲಿ ಆ ಒಂದು ಪೀಠದಲ್ಲಿ ಸರಸ್ವತಿ ಮೂರ್ತಿ ಇಟ್ಕೊಂಡ್ಬಿಟ್ಟು ಅಲ್ಲಿ ಪ್ರತಿಯೊಬ್ಬರು ಕೂಡ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕಂತಲೇ ಅಲ್ಲಿ ಪುರೋಹಿತರು ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇವರು ಒಂದು ಮಂತ್ರಗಳನ್ನು ಹೇಳ್ತಾ ಹೋಗ್ತಾರೆ. ಅವರು ಯಾವ ರೀತಿ ಮಾಡು ಅಂತ ಹೇಳ್ತಾರೋ ನಾವು ಆ ರೀತಿ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಪು ಕೂಡ ನಮ್ಮ ಜೊತೆಗಿದ್ದ. ನೋಡಿ, ಇಲ್ಲಿ ಅವ್ರ ಅಪ್ಪನ ಬಿಟ್ಟು ಅಂತೂ ಅವ್ನು ಇರೋದೇ ಇಲ್ಲ. ಎಲ್ಲಿ ಹೋದರೂ ಅವ್ರ ಅಪ್ಪಾಜಿ ಬೇಕೇ ಬೇಕು ಅವನಿಗೆ. ಸೊ ಅವ್ರ ಅಪ್ಪ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲೇ ಹಿಂದಿಂದೇ ಸುತ್ತಾಡ್ತಾ ಇದ್ದ. ನೋಡಿ, ನಮ್ಮ ಮನೆಯವ್ರು ಈಗಾಗಲೇ ಇಬ್ಬರಿಗೆ ನಾವು ಮಾಡಿಸಿದ್ದೀವಲ್ವ, ಅಪ್ಪು ಮತ್ತು ಚಿನ್ನಿಗೆ. ಸೊ ಇಬ್ರಿಗೂ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ಅವರೇ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಕೂರಿಸ್ಕೊಳ್ಬೇಕಾಗತ್ತೆ. ಶಂಕರಾಚಾರ್ಯಂ ಕೇಶವಂ ಬಾಲರಾಜನಂ ಸೂತ್ರಭಾಷ್ಯ ಸಂಬಂಧೆ ಭಗವಂತೌ ಪುನಃ ಭಾರತಿ ಕರುಣಾಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತಿ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ಶ್ರೀಕರಾಗಂ ವಿವೇಚನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿ ಶಾರದಾಂಭೋಜ ವದನಾಂಬುಜೆ ಸರ್ವದಾ ನಮಸ್ತೆ ಶಾರದಾ ದೇವಿ ಪುರವಾಸಿನಿ ವಾಮಹಂ ಜಾತ್ಮಯೇ ನಿತ್ಯಂ ವಿದ್ಯಾಬುದ್ಧಿಂಚ ಎಲ್ಲ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ನಮಗೆ ಈ ರೀತಿಯಾಗಿ ಎಲ್ಲ ಹೇಳಿಕೊಟ್ರು. ಸೊ ಇವನ್ನೆಲ್ಲ ಹೇಳಿ ಮುಗಿಸಾದ್ಮೇಲೆ ದೇವರಲ್ಲೇ ಒಂದು ಪ್ರಾರ್ಥನೆಯನ್ನು ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡ್ಬಿಟ್ಟು ಮಾಡಿ ಅಂತ ಹೇಳಿದರು. ಸೊ ಈ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದ್ವಿ. ನಮ್ಮ ಗೊಂಬೆ ಅಂತೂ ಫುಲ್ಲು ಅವಳನ್ನ ಎತ್ಕೊಂಡಿದ್ವಲ್ಲ, ತುಂಬಾ ಅವಳು ಕಿರಿಕಿರಿ ಮಾಡಿದ್ಲು. ಸೊ ನಮ್ಮ ಪಪ್ಪ ಅಮ್ಮ ನಮ್ಮ ಚಂದ್ರು ಎಲ್ಲ ಎದುರುಗಡೆ ನೋಡ್ತಾ ಇದ್ರಂತೆ. ನಮಗೆ ನಾವು ಬೇಗ ಹೋಗಿದ್ದಕ್ಕೆ ಅವರು ನಮಗೆ ಬೇಗ ಸಿಗಲೇ ಇಲ್ಲ. ಸೊ ಅವರು ಅಲ್ಲಿ ನೋಡ್ತಾ ಇದ್ರು ಅಂತ ಹೇಳಿದರು. ಸೊ ನಮ್ಮ ಚಿನ್ನಿ ಅಂತೂ ಅವಳಿಗೆ ಬರೀ ಆಟ ಆಡೋದ ಕಡೆ ಗಮನ
ಸುಮ್ಮನೆ ಚಿಕ್ಕ ಮಕ್ಕಳಲ್ವಾ, ಏನೂ ಮಾಡಲಿಕ್ಕಾಗಲ್ಲ. ಸೊ ನಮ್ಮ ಗೊಂಬೆ ಅವಳಿಗೂ ಬೇಕು ಅಂತ ಅಳ್ತಾಯಿದ್ಲು. ಈ ರೀತಿ ಮಕ್ಕಳು ಅಂದ್ರೇ ಒಂದೊಂದು ಸರಿ ಅನಿಸುತ್ತೆ ತುಂಬ ಖುಷಿ ಅನಿಸುತ್ತೆ, ಒಂದೊಂದು ಸರಿ ಏನೋ ಒಂಥರ ಅನಿಸುತ್ತೆ. ಹಾಗೆ ಲೈಫ್ನ ಲೀಡ್ ಮಾಡ್ಕೊಳ್ತಾ ಹೋಗಲೇಬೇಕು, ಹೋಗ್ತಾ ಇದ್ದೀವಿ ಕೂಡ. ಇವಾಗ ನೆಕ್ಸ್ಟ್ ಬರೋದೇನು ಅಂತ ಹೇಳಿದರೆ, ನಾವು ಅಕ್ಕಿಯಲ್ಲಿ ಏನು ಬರೀಬೇಕು ಅದೇ ರೀತಿಯಾಗಿ ಸ್ಲೇಟಲ್ಲಿ ಏನು ಬರೀಬೇಕು ಅನ್ನೋದನ್ನು ಅವರು ಹೇಳ್ಕೊಡ್ತಾ ಹೋಗ್ತಾರೆ ಅನಿಸುತ್ತೆ. ಸೊ ಇವಾಗ ನಾವು ಅದನ್ನು ಮಕ್ಕಳನ್ನ ಎತ್ಕೊಂಡು ಮಾಡಬೇಕು. ಗೊಂಬೆ ಬೇರೆ ಕೈಯಲ್ಲಿದ್ದಾಳೆ, ನಾವು ಹೇಗೆ ಮಾಡಬೇಕು ಅನ್ನೋದೇ ಒಂದು ಸ್ವಲ್ಪ ಹಾಗೆ ಅನಿಸಿತು. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ರೀತಿಯಾಗಿ ತೊಡೆ ಮೇಲೆ ನಮ್ಮ ಮಕ್ಕಳನ್ನ ನಾವು ಹತ್ತಿಸಿ ಕುತ್ಕೊಳ್ಬೇಕಾಗತ್ತೆ. ನಮ್ಮ ಗೊಂಬೆ ಅಂತೂ ಅವ್ರ ಪಾಪ ನಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ, ಪಾಪ ಸಣ್ಣ ಪಾಪು. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಅಪ್ಪನ ಅವ್ರು ಎತ್ಕೊಂಡು ಬರೆಸ್ತಾಯಿದ್ರು, ನಾನು ಚಿನ್ನಿ ಎತ್ಕೊಂಡು ಬರೆಸ್ತಾ ಇದ್ದೆ. ಅವಳಂತೂ ಗೊಂಬೆ ಅಂತೂ ಫುಲ್ ಅಡ್ಡಡ್ಡಡ್ಡ ಬರ್ತಾ ಇದ್ಲು. ಪಾಪ ಅವಳಿಗೇನು ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗೆ ಎಲ್ಲ ಒಂದು ಕಡೆ ಅವಳು ಇದ್ದಿದ್ದು ನಮಗೆ ಜೊತೆಗೆ ಇರೋದು ಖುಷಿ ಅನ್ನಿಸ್ತು ಅಂತಲೇ ಹೇಳ್ಬೋದು ನೋಡಿ. ಮೊದಲನೇದಾಗಿ ನಾವು ಏನು ಅಕ್ಕಿ ತಟ್ಟೆ ಕೊಟ್ಟಿರ್ತೀರಲ್ವ, ಅದರಲ್ಲಿ ಮೊದಲು ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅವರು. ಸೊ ಮೊದಲನೇದಾಗಿ ಏನೇನು ಬರೀಬೇಕು ಅದು ತಟ್ಟೆಯಲ್ಲಿ ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಾರೆ. ಸೊ ಅದೇ ರೀತಿಯಾಗಿ ನಾವು ಅದನ್ನು ಪಾಲಿಸ್ತಾ ಹೋಗಬೇಕು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ. ಮಹಾಗಣೇಶಾಯ ನಮಃ. ಸರಸ್ವತ್ಯೈ ನಮಃ. सरस्वत्यै नमः. श्री शारदायै नमः. श्री गुरुभ्यो नमः. ಎದುರುಗಡೆ ಬೋರ್ಡ್ ಇದೆ ನೋಡ್ಕೊಳ್ಳಿ. शारदायै नमः. श्री गुरुभ्यो नमः. ಇಲ್ಲಿ ನೋಡಿ ಅಲ್ಲಿ